ಮೃತ ಮಹಾದೇವಿ ಅವರನ್ನ ನೆನೆದು ಕೂಡ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಮುಗಿಲು ಮುಟ್ತಾ ಇದೆ ಮಹಾದೇವಿ ಕುಟುಂಬಸ್ಥರ ಆಕ್ರಂದನ ಕೂಡ. ಬೆಳಗಾವಿ ನಗರದಲ್ಲಿ ಪತಿ ಹಾಗೂ ಇಬ್ಬರು ಮಕ್ಕಳು ತಮ್ಮವರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ತವರು ಮನೆ ಹುಬ್ಬಳ್ಳಿಯ ನೂಲ್ವಿಯಲ್ಲಿ ಮಹಾದೇವಿ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮೊನ್ನೆ ರಾತ್ರಿ 2 ಗಂಟೆಗೆ ವಿಷಯ ಗೊತ್ತಾಯಿತು. ಇಬ್ಬರು ಮಕ್ಕಳಿಗೆ ಹೇಳಿ ಪ್ರಯಾಗ್ರಾಜ್ಗೆ ಹೋಗಿದ್ರು ಅವರು ಅಂತ ಪಬ್ಲಿಕ್ ಟಿವಿಗೆ ಮಹಾದೇವಿ ಅವರ ಪತಿ ಹನುಮಂತ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಎಷ್ಟು ದುಃಖ ತಪ್ತವಾಗಿದೆ ಕುಟುಂಬ ಅನ್ನೋದನ್ನ ಕೂಡ ಅವರು ವಿವರಿಸಿದ್ದಾರೆ. ಪ್ರಯಾಗ್ರಾಜದ ಮಹಾಕುಂಭಮೇಳದಲ್ಲಿ ಕಲ್ತುಳಿತಕ್ಕೆ ಸಾವನ್ನಪ್ಪಿರುವ ಬೆಳಗಾವಿಯ ಮಹಾದೇವಿ ಭಾವನೂರ್ ಅವರ ಪತಿ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಯಾವಾಗ ವಿಷಯ ಗೊತ್ತಾಯಿತು? ಮೊನ್ನೆ ರಾತ್ರಿ ಅಂದರೆ ನಮ್ಮ ದೊಡ್ಡ ಮಗ ಕಂಡಕ್ಟ್ ಮಾಡಿ ಅವರೇ ಹೇಳಿದ್ರು ಹಿಂಗೆ ಆಗೈತಿ. ಅಂದರೆ ನಮ್ಮ ಮಿಸ್ಸಸ್ ಲಘು ಸಿಗಲಿಲ್ಲ. 12 ಗಂಟೆ ಮೇಲೆ ಅವ್ರದ್ದು ಮರ್ತದೆ ಸಿಕ್ತು ಅಲ್ಲೇ. ಆಮೇಲೆ ಅರುಣ್ ಕುಪ್ಪರ್ಡಿ ಅಂತ ಏನು ಅದಾರಲ್ಲ ಅವ್ರ ಜಾಗ ಮೇಲೆ ಕೆಲಸ ಆಗಿದ್ದಾರೆ. 8 ಗಂಟೆ ಸುಮಾರು ಜಾಗ ಮೇಲೆ ಕೆಲಸ ಆಗಿದ್ದಾರೆ. ಆಮೇಲೆ ಇವ್ರನ್ನೆಲ್ಲ ಹುಡುಕ್ಯಾಡಿದ ಮೇಲೆ 12:30 1 ಗಂಟೆಗೆ ಇವ್ರು ಸಿಕ್ಕರು. ನಮ್ಮ ಹೆಂಡತಿ ಮೃತ ಸಿಕ್ತು. ಆಮೇಲೆ ಮಕ್ಕಳಿಗೆ ಫೋನ್ ಮಾಡಿದ್ವಿ. ಮಕ್ಕಳೆಲ್ಲ ಬಂದ್ರಿ. ಈಗ ಅವರ ದುಃಖದಲ್ಲೇ ಇದ್ದಾರೆ. ಅದು ಇನ್ನೇನೈತೆ ಈಗ ದಿಲ್ಲಿಗೆ ಹೋಗಿದ್ದಾರೆ. ಮೃತ ದಿಲ್ಲಿಗೆ ಹೋಗಿ ಆಮೇಲೆ ಬೆಳಗಾವಿಗೆ ಬರ್ತಾರೆ. ಎಷ್ಟು ಜನ ಹೋಗಿದ್ರು? ಲಾಸ್ಟ್ ಏನು ಅಂತ ಹೇಳಿ ಹೋಗಿದ್ರು ಸರ್ ಮನೆಯಲ್ಲಿ? ನಮ್ಮ ಮಕ್ಕಳಿಗೆ ಸರ್ ನನ್ನ ಮುಂದೆ ಏನು ಹೇಳಿಲ್ಲ ಅವರು. ಯಾಕಂದ್ರೆ ನಾನು ಹೊರಗೆ ಹೋಗಿದ್ದೆ ಅವಾಗ. ಮಕ್ಕಳ ಮುಂದೆ ಹೇಳಿದ್ದಾರೆ ಎಲ್ಲ. ಇಲ್ಲಿಂದ ಸ್ವಲ್ಪ ಊಟ ಗೀಟ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ. ರೊಟ್ಟಿ ಗೀಟಿ ಅನ್ನೆಲ್ಲ ಅಂದರೆ ಗಾಡಿಯಲ್ಲಿ ಹೋಗೋ ಮುಂದೆ ಏನಾದರೂ ಸ್ವಲ್ಪ ನಾಷ್ಟ ಇಷ್ಟ ಬೇಕಂತೇಳಿ. ಎಷ್ಟು ಜನ ಹೋಗಿದ್ರು ಸರ್ ಇಲ್ಲಿಂದ? ಒಟ್ಟು 35ರಿಂದ 40 ಜನ ಹೋಗಿದ್ರು. 2 ಗಾಡಿ ಮಾಡಿದ್ರು ಅವರು, ಟೆಂಪೋ ಟ್ರಾವೆಲರ್ಸ್ ಅಂತೇಳಿ. ಈಗ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳಿದ್ರೆ ಸರ್? ಯಾವ ರೀತಿ ಅಂತ್ಯಕ್ರಿಯೆ ತಯಾರಿ ಮಾಡ್ಕೊಂಡು? ನಾವು ಲಿಂಗಾಯತ ಧರ್ಮದ ಟೈಪಿಂದ ಮಾಡ್ತೀವಿ ನಾವು ಅಗ್ನಿಸ್ಪರ್ಶೆ. ಆಮೇಲೆ ಇಲ್ಲೇ 5 ಗಂಟೆಗೆ ಬರ್ತಾರೆ. 5:05 ಬರ್ತಾರೆ. ಇಲ್ಲೇ ಬಂದಮೇಲೆ ಒಂದು ಅರ್ಧ ತಾಸು ನಮ್ಮ ಓಣಿ ಒಳಗೆ ಇಟ್ಟು ಗಲ್ಲಿ ಒಳಗೆ ಆಮೇಲೆ ಹುಬ್ಳಿಗೆ ತೊಗೊಂಡು ಹೋಗ್ತೀವಿ ನಾವು. ಹುಬ್ಳಿಯಲ್ಲೇ ಅಂತ್ಯಕ್ರಿಯೆ ಆಗುತ್ತೆ ಸರ್? ಹುಬ್ಳಿಯಿಂದ 10 ಕಿಲೋಮೀಟ್ರ್ ನೂಲ್ವಿ ಅಂತೇಳಿ ಅವ್ರ ತವ್ರ ಮನೆ ಮಾಡ್ತೀವಿ. ಲಿಂಗಾಯತ ಧರ್ಮದ ಪ್ರಕಾರ ಅಗ್ನಿಸ್ಪರ್ಶ ಮಾಡ್ತೀರೋ ಅಥವಾ? ಇಲ್ಲ, ಎರಡೂ ಮಾಡ್ತೀವಿ ನಾವು. ಅಗ್ನಿಸ್ಪರ್ಶ ಮಾಡ್ತೀವಿ ಮತ್ತು ಮಣ್ಣನ್ನು ಇದು ಮಾಡ್ತೀವಿ ನಾವು. ಈಗ ಇವ್ರನ್ನ ಅಗ್ನಿಸ್ಪರ್ಶ ಮಾಡ್ತೀವಿ. ಈಗ ಎಷ್ಟು ಜನ ಮಕ್ಕಳಿದ್ರು ಅವ್ರಿಗೆ? 2 ಗಂಡು ಮಕ್ಕಳು. ಒಬ್ಬ ಪ್ರದೀಪ ಅಂತ ದೊಡ್ಡ ಮಗ, ಪ್ರಮೋದ್ ಅಂತ ಸಣ್ಣ ಮಗ. ಇಬ್ಬರು ಜಾಬ್ ಮಾಡ್ತಾರೆ. ಒಬ್ಬ ಬೆಂಗಳೂರಿಗೆ, ಒಬ್ಬ ಬಾಂಬೆಗೆ. ಏನು ಮಾಡಿದ್ವಿ ದುಃಖನಾಗ ಆಯಿತು. ಮದುವೆಗೆ ಎಷ್ಟು ವರ್ಷ ಆಗಿತ್ತು ಸರ್ ನಿಮ್ಮದು? ನಮ್ಮದು ಮದುವೆ ಆಗಿ 30 ವರ್ಷ ಆಯ್ತು ನೋಡಿ. 30 ವರ್ಷ ಆಯ್ತು. ಅಂದ್ರೆ ನನ್ನ ಮದುವೆ ಲೇಟ್ ಆಯ್ತು. ಮದುವೆ ನಂದು. ಅವ್ರಿನ್ನೂ ಅವಾಗ ಸೆಕೆಂಡ್ ಇಯರ್ನ ಪಾಸ್ ಆಗಿದ್ರು. ಕೊನೆಯದಾಗಿ ಮಕ್ಕಳ ಜೊತೆಗೆ ತಮ್ಮ ಜೊತೆಗೆ ಏನು ಮಾತಾಡಿದ್ರು ಸರ್ ಅವರು? ಸರ್, ನನ್ನ ಜೊತೆ ಏನು ಮಾತಾಡಿಲ್ಲ. ಮಕ್ಕಳ ಜೊತೆ ಮಾತಾಡಿದಾರೆ ಅವರು. ಹೋಗುವಾಗ ಬರುವಾಗ ಮತ್ತು ಅಲ್ಲಿ ಹೋದ ಮೇಲೆ, ಅಲ್ಲಿ ಇಳಿದ ಮೇಲೆ ಮಕ್ಕಳ ಜೊತೆ ಮಾತಾಡಿದಾರೆ ಅವರು. ಎಷ್ಟು ಗಂಟೆಗೆ ಇದು ಬರುತ್ತೆ ಅಂತ ಹೇಳಿ ಸರ್? ಬೆಳಗಾವಿ ಜಿಲ್ಲಾಡಳಿತ ಏನು ಸಂಪರ್ಕ ಮಾಡಿದೆಯಾ? ಹಾಂ, ಬೆಳಗಾವಿ ಅದಕ್ಕೆ ಎಲ್ಲ MLAಗಳು ಬಂದರು. ಆಮೇಲೆ ನಮ್ಮ ಜಗದೀಶ್ ಶೆಟ್ಟರ್ ಬಂದರು ಮನೆಗೆ. ಅನಿಲ್ ಬೆನ್ಕೆಯವ್ರು ಬಂದರು. ಎಲ್ಲ ಬಂದು ಮಾತಾಡಿ ಸಮಾಧಾನ ಹೇಳಿ ಹೋಗಿದ್ದಾರೆ. ರಾಜು ಶೇಟ್ ಬಂದರು. ಅವ್ರಿಗೆ ಬಂದು ಸಮಾಧಾನ ಹೇಳಿದೆ. ಏನು ಧೈರ್ಯ ತೊಗೊಳ್ರಿ, ನಾವೆಲ್ಲ ಇದೀನಿ, ಗೋರ್ಮೆಂಟ್ ಇದರಿಂದ ಇನ್ನು ಟೆನ್ಷನ್ ಮಾಡಿ. ಬಡ ಕುಟುಂಬಗಳು ಅವಕ್ಕೆ ಏನಾದರೂ ಸಹಾಯಧನ ನೀಡಬೇಕಂತ ಹೇಳಿ ಮತ್ತೆ? ಸಹಾಯಧನ ಇವ್ರು ಏನು ಮಾಡಿಲ್ಲ. ಆದರೆ ಇವರು ಯೋಗಿ ಆದಿತ್ಯನಾಥ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮೃತರ ಕುಟುಂಬಕ್ಕೆ. ಅದೇ ಇನ್ನು ಮುಂದೆ ನೋಡಬೇಕು. ಇದಿಷ್ಟು ಮಹಾದೇವಿ ಭಾವನೂರ ಪತಿ ಹನುಮಂತವರ ಮಾತುಗಳು. ಇನ್ನು ಲಿಂಗಾಯತ ಧರ್ಮದ ಪ್ರಕಾರ ಹುಬ್ಳಿಯ ನೂಲ್ವೆಯಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹನುಮಂತವರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಸುನಿಲ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ.